ಎಸ್ ಬಂತು ನೋಡೋಣ. SRS ಇದು ಹೊಸ ಗಾಡಿ ಅಶೋಕ್ ಲೈಲ್ಯಾಂಡ್ BS6 ಬೆಂಗಳೂರು ಟು ಬಾಗಲಕೋಟೆ. ಬಟ್ ರೂಟ್ ಬಂದು ಹುಬ್ಳಿ, ನವಲಗುಂದ, ನರಗುಂದ, ಹೊಳ್ಳಿ, ಕೊಣ್ಣೂರು, ಕುಳಗೇರಿ ಕ್ರಾಸ್, ಅಲ್ಲಿಂದ ಮುಂದೆ ಬಾಗಲಕೋಟೆ ಹೋಗುತ್ತದೆ. ಈ ಬಸ್ ಒಳಗೆ ಬೆಂಗಳೂರು ಟು ನವಲಗುಂದ ಒಂದು ಜರ್ನಿ ಮಾಡತ್ತೀನಿ. ಸೊ ಹಿಂಗಿದೆ ನೋಡ್ರಿ ಬಸ್. ಸೊ ಸಿಟ್ಟಿಂಗ್ಸ್ ಬಂದು 30 ಸೀಟ್ ಇದೆ. ಅಂದರೆ ಮುಂಚೆನೇ ಈ ರೂಟಲ್ಲಿ 30 ಸೀಟ್ ಗಾಡಿನೇ ಇತ್ತು. ಅಶೋಕ್ ಲೈಲ್ಯಾಂಡ್ ಹೊಳ್ಳಿ ಪ್ರಕಾಶ್ ಬಿಲ್ಟ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಒಳಗಡೆ ತೋರಿಸ್ತಾ ಹೋಗ್ತೀನಿ ಬನ್ನಿ, ಇಂಟೀರಿಯಲ್ ಎಷ್ಟು ಹೆಂಗಿದೆ ಅಂತ. ಹಾಗೆ ಡ್ರೈವರ್ನ ಕೂಡ ಮಾತಾಡ್ಸೋಣ, ಎಲ್ಲಿ ಸ್ಟಾಪ್ ಮಾಡ್ತಾರೆ ಇನ್ನು. ಇಲ್ಲಿಂದ 9:30 ಡಿಪಾರ್ಚರ್ ಟೈಮಿಂಗ್. ಬಟ್ 9 ಗಂಟೆ 5 ನಿಮಿಷಕ್ಕೆ ಅಣ್ಣ ಆಲ್ರೆಡಿ ಬಂದಿದ್ದಾನೆ. ಸೊ ಅಪ್ಡೇಟ್ ಆಗಿದ್ದಾರೆ. ಅವ್ರಿಗೂ ಎಷ್ಟು ಬಸ್ ಬಂದಿದೆ ಅನ್ನೋದು ಅದನ್ನ ಕೇಳ್ತಾ ಹೋಗೋಣ ಬನ್ನಿ, ಒಳಗಡೆ ಹೋಗೋಣ ಹಂಗೆ. ಸೊ ಬಿಲ್ಟ್ ಬಂದು ಪ್ರಕಾಶ್ ಬಿಲ್ಟ್ ಇದೆ. ಇಂಟೀರಿಯಲ್ ತೋರಿಸ್ತಾ ಹೋಗ್ತೀನಿ ಬರೀ ನಿಮಗೆ. ಸೊ ಈ ಥರ ಇದೆ. ಇದು ಸಿಂಗಲ್ ಬೆಡ್ಡು ಅಪ್ಪರಲ್ಲಿರೋದು. ಇಲ್ಲಿ ಸಣ್ಣ ಪುಟ್ಟ ಬ್ಯಾಗ್ಗಳಿದೆ, ಒಂದು ರ್ಯಾಕ್ ಕೊಟ್ಟಿರ್ತಾರೆ. ಸೊ ಸೀಟ್ ಬಗ್ಗೆ ಮಾತಾಡೋದಾದರೆ ಸೇಮ್ ನಿಮಗೆ ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಬಂದು ಒಂದು ಚಾರ್ಜಿಂಗ್ ಪಿನ್, ಒಂದು USB ಕೇಬಲ್ ಚಾರ್ಜಿಂಗ್ ಕೊಡ್ತಾರೆ. ಇದು ಬ್ಯಾಕ್ ರೆಸ್ಟಿಗೋಸ್ಕರ ಮೊಬೈಲ್ ನಿಮಗೆ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಬಂದು ರೀಡಿಂಗ್ ಲೈಟ್ ಇದೆ. ಸೊ ಬಟನ್ ಆನ್ ಇಲ್ಲ ಅನ್ಕೋತೀನಿ. ಓಕೆ. ಸೊ ಇಲ್ಲಿ ಸೀಟ್ಸ್ ನಂಬರ್ ಈ ಥರ ಹಾಕಿದ್ದಾರೆ. ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ಅಪ್ಪರಲ್ಲಿ ಡಬಲ್ ಬರ್ತು ಈ ಥರ ಇದೆ ನೋಡಿ. ಸೊ ಇಲ್ಲೂ ನಿಮಗೆ ರ್ಯಾಕ್ ಕೊಟ್ಟಿದ್ದಾರೆ ಒಂದು. ಸೊ ನಾನ್ AC ಬ್ಲ್ಯಾಂಕೆಟ್ ಅದು ಏನು ಕೊಡೋಲ್ಲ. ಸೊ ಇಲ್ಲೂ ಕೂಡ ನಿಮಗೆ ಒಂದು ಮೊಬೈಲ್ ಚಾರ್ಜಿಂಗು, ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ರೀಡಿಂಗ್ ಲೈಟು. ಸೊ ಈ ಥರ ಇದೆ. ಸೊ ಬಸ್ ಬಗ್ಗೆ ಬಿಲ್ಟ್ ಬಂದು ಪ್ರಕಾಶ್ ಬಾಡಿ ಅಂತ ಆಗಲೇ ತೋರಿಸಿದೆ ಅವ್ರು ಇದನ್ನು ಕೂಡ. ಸೊ ಲೋವರ್ ಬೆಡ್ಡು ಕೂಡ ತೋರಿಸ್ಬಿಡ್ತಾರೆ ನಿಮಗೆ. ಸೊ ಇದು ಬಂದು ಲೋವರ್ ಬೆಡ್ಡು. ಇನ್ನು ಬಸ್ ಬಗ್ಗೆ ಹೇಳೋದಾದರೆ ಇದು ಅಶೋಕ್ ಲೈಲ್ಯಾಂಡ್ BS6 12 ಮೀಟರ್ ಗಾಡಿ ಅಂತ ಕರೀತಾರೆ. ಸೀಟಿಂಗ್ ಬಂದು 30 ಸೀಟ್ ಬರುತ್ತೆ ಇದರಲ್ಲಿ. ಸೊ ಇದು ಬಂದು ಲಾಸ್ಟ್ ಬೆಡ್ ಈ ಥರ ಇದೆ ನೋಡಿ. ಸೊ ಬನ್ನಿ, ಗಾಡಿ ಮೂವ್ ಆಯಿತು. ಸೊ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತಾರೆ ಏನೋ ಹಾಗೆ ತೋರಿಸ್ತಾ ಹೋಗ್ತೀನಿ. ಡ್ರೈವರ್ ಇಂಟರ್ವ್ಯೂ ತೊಗೊಳ್ಳೋಣ. ಟೋಟಲಿ ಬ್ಯಾಂಗ್ಳೂರು ಟು ನವಲಗುಂದವರೆಗೂ ಹೊಸ ಬಸ್ಸು ಯಾವ ಥರ ಇದೆ, ಹೆಂಗೆ ಓಡಿಸ್ತಾರೆ ಏನು ಅವ್ರಿಗೆ ಫುಲ್ ಡೀಟೇಲ್. ಒಳ್ಳೆ ಕಿಲೋಮೀಟ್ರು, ಒಳ್ಳೆ ಟಿಕೆಟ್ ರೇಟ್ ಬಂದು ಲಾಸ್ಟ್ ಎಂಡಲ್ಲಿ ಹೇಳಿರ್ತೀನಿ. ಕಿಂಗ್ ಈಸ್ ಬ್ಯಾಕ್ ಅಂದರೂ ತಪ್ಪಾಗಂಗಿಲ್ಲ. ಯಾಕಂದರೆ ಒನ್ ಟೈಮಲ್ಲಿ SRS ಟ್ರಾವೆಲ್ಸ್ ಅಂದರೆ ಕಿಂಗ್ ಇದ್ದಂಗೆ. ಯಾಕಂದರೆ ಅವ್ರ ಹತ್ರ ಇಲ್ದಿರೋ ಬಸ್ಸೇ ಇಲ್ಲ. ಮರ್ಸಿಡೀಸ್ ಬೆಂಚ್ ಇತ್ತು, ಸ್ಕ್ಯಾನಿಯಾ ಇತ್ತು, ಓಲೋ ಇತ್ತು, ಹಂಗೆ ಸುಮಾರು ಬಸ್ಸಸ್ ಯಾವ್ದಾರು ಒಂದು ಹೊಸ ಲಾಂಚ್ ಆಗಿದ್ದರೆ ಫಸ್ಟ್ ಅವರು ತೊಗೊಳ್ತಾಯಿದ್ರು. ಆಫ್ಟರ್ ಕೊರೋನಾ ಆದಮೇಲೆ ಅವ್ರ ಕಂಪ್ನಿ ಸ್ವಲ್ಪ ಫುಲ್ಲು ಸ್ಟಾಪ್ ಆದವು, ಕೆಲವಷ್ಟು ಬಸ್ಸನ್ನು ಸ್ಕ್ರ್ಯಾಪ್ ಮಾಡಿದ್ರು. ಬಟ್ ಇವಾಗ ಸುಮಾರು ವರ್ಷದ ನಂತರ ಮತ್ತೆ ಕಿಂಗ್ ಈಸ್ ಬ್ಯಾಕ್ ಅಂತ ಏನಕ್ಕೆ ಅಂದೆ ಅಂದರೆ ಮತ್ತೆ ಹೊಸ ಗಾಡಿ ತಂದಿದ್ದಾರೆ ಅವರು. ಬಟ್ ಏನಪ್ಪ ಅಂದರೆ ಅಶೋಕ್ ಲೈಲ್ಯಾಂಡ್ ಬಸ್ BS6 13 ಸೀಟರ್ ಗಾಡಿ ತೊಗೊಂಬಂದಿದ್ದಾರೆ. ಇವು ಬಂದು ಅಂದರೆ ಕರ್ನಾಟಕದಲ್ಲಿ ಅಷ್ಟೇ ಓಡ್ತಾ ಇರೋದು 30 ಸೀಟರ್ ಗಾಡಿ. ಮಿಕ್ಕಿರೋ ಗಾಡಿ ಬಾಂಬೆ ಮತ್ತು ಪುಣೆ ರೂಟಲ್ಲಿ ಹಾಕಿದ್ದಾರೆ. ಬಟ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬೆಂಗಳೂರಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀನಿ. ಆ ಬಸ್ಸಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನವಲಗುಂದವರೆಗೂ ನಾನು ವಿಡಿಯೋ ಮಾಡ್ತಾ ಇರೋದು. ಬಟ್ ಈ ಬಸ್ ಇಂಟ್ರಿಯಲ್ ಎಷ್ಟ್ರಿಲ್ಲ, ಅವ್ರ ಟಿಕೆಟ್ ರೇಟ್ ಏನಿದೆ ಅದನ್ನೆಲ್ಲ ತೋರಿಸ್ತೀನಿ. ಯಾವ ರೂಟಲ್ಲಿ ಹೋಗ್ತಾರೆ, ಅವ್ರು ಡಿನ್ನರ್ ಬ್ರೇಕ್ ಎಲ್ಲಿ ಕೊಡ್ತಾರೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಬಸ್ ಈ ಥರ ಇದೆ ನೋಡಿ. ಅಂದರೆ 3 ಟ್ರಿಪ್ ಆಗಿ ಇವಾಗ 4ನೇ ಟ್ರಿಪ್ ಹೊಂಟಿರೋದು ಈ ಬಸ್ಸಿಂದ ವಿಡಿಯೋ ಮಾಡತ್ತೀನಿ. ಅವಳು ಏನು ಅನ್ನಿಸ್ತು SRS ಆಫ್ಟರ್ ಲಾಂಗ್ ಬ್ಯಾಕ್ ಅಂದರೆ ಹೊಸ ಬಸ್ಸನ್ನು ತೊಗೊಂಬಂದಿದ್ದಾರೆ ಏನಂತ ಹೇಳ್ಬಿಟ್ಟು ನೀವು ಕಮೆಂಟ್ಸ್ ಒಳಗೆ ಹೇಳ್ರಿ. ಬರೀ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಂಗೆ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತಾರೆ ಅದು ತೋರಿಸ್ತೀನಿ. ಅವಳು ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಟಿಕೆಟ್ ರೇಟ್ ಬಂದು ಎಂಡ್ ಒಳಗೆ ಹೇಳಿರ್ತೀನಿ ನಿಮಗೆ. ಭಾಳ ದಿನದ ಮ್ಯಾಗ SRS ಟ್ರಾವೆಲ್ಸ್ನವರು ಹೊಸ ಗಾಡಿ ತಂದಾರೆ. ಆ ಡ್ರೈವರ್ ಫೀಲ್ ಹೆಂಗೈತಿ ಅವ್ರನ್ನೂ ಕೇಳ್ಬರಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ನಿಮ್ಮ ಹೆಸರು? ಸಿದ್ದು ಅಂತ ಸರ್. ಸಿದ್ದು ಅಣ್ಣ, ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಿ SRS ಅಲ್ಲಿ ನೀವು? 4 ವರ್ಷ ಆಯ್ತು ಸರ್. 4 ವರ್ಷ ಆಯಿತು. ಹಳೆ ಗಾಡಿ ಬಿಟ್ಟು ಭಾಳ ದಿನದ ಮೇಲೆ ನಿಮ್ಮ ಕಂಪ್ನಿಯವರು ಹೊಸ ಗಾಡಿ ಅಪ್ಡೇಟ್ ಮಾಡಿದ್ದಾರೆ. ಏನು ಅನ್ಸುತ್ತೆ ನಿಮಗೆ? ಖುಷಿಯಾಗಿದೆ ಸರ್. ನಮಗೆ BS3 ಗಾಡಿ ಇದ್ದು BS6 ಗಾಡಿ ಬಂದಿದೆ ಸರ್. ನಮಗೂ ಖುಷಿಯಾಗಿದೆ. ಪ್ಯಾಸೆಂಜರ್ಗೂ ಎಲ್ಲ ಕೇಳ್ತಾ ಇದ್ರು ಸರ್ ಸುಮಾರು ಜನ. ಎಲ್ಲ ಹೊಸ ಗಾಡಿ ಬಂದು ನಿಮ್ಗೆ ಯಾವಾಗ ಬರ್ತಾವೆ SRS ಹೊಸ ಗಾಡಿ ಅಂತಂದು. ಓಕೆ, ಎಲ್ಲರಿಗೂ ಅದು ಖುಷಿಯಾಗಿದೆ ಸರ್ ಪ್ಯಾಸೆಂಜರ್ಗೂ. ಅಂದರೆ ಫಿಕ್ಸ್ ರೂಟ್ ಇದು ಬೆಂಗಳೂರಿಂದ ಬಾಗಲಕೋಟೆ? ಹಾಂ ಸರ್. ಬೆಂಗಳೂರು, ನವಲಗುಂದ, ನರಗುಂದ, ಬಾಗಲಕೋಟೆ ಸರ್. ಹುಬ್ಳಿ ಹಿಂಗೆ ಹುಬ್ಳಿ. ಹಾಂ ಸರ್, ಹುಬ್ಳಿ. ಹುಬ್ಳಿ ಇದು 30 ಸೀಟರ್ ಗಾಡಿನಾ? ಹಾಂ ಸರ್, 30 ಸೀಟರ್ ಗಾಡಿ ಸರ್. ಥ್ಯಾಂಕ್ ಯು. ಒಟ್ಟು ನೀವು ಖುಷಿಯಿಂದ ಇದ್ರೆ ಒಟ್ಟು ಗಾಡಿ ಬಂದಿದ್ದೀರಿ? ಹಾಂ ಸರ್, ಖುಷಿಯಿಂದ ಇದೆ ಸರ್. ನಾವು ಜನರಿಗೆಲ್ಲ SRSಗೆ ಖುಷಿಯಾಗಿದೆ ಸರ್. ಹೊಸ ಗಾಡಿ ಬಂದಿದ್ದಾವೆ SRS ಅಂತ. ಓಕೆ ಅಣ್ಣ, ಥ್ಯಾಂಕ್ ಯು. ಬನ್ನಿ ನಿಮ್ಮ ಜೊತೆ ಒಂದು ಫುಲ್ ಜರ್ನಿ ಮಾಡ್ತೀನಿ. ಫುಲ್ ವಿಡಿಯೋ ಬಗ್ಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಪ್ಯಾಸೆಂಜರ್ಗೆ. ನಿಮ್ಮ ಗಾಡಿ ಇಂಟೀರಿಯಲ್ ಎಷ್ಟಿಲ್ಲ ಅಂತ. ಹಾಂ ಸರ್. ಇಲ್ಲಿ ಇನ್ನೊಬ್ಬರು ಪೈಲಟ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬರ್ರಿ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ಅಶೋಕ್ ಅಂತ ಹೇಳಿ ಸರ್. ಅಶೋಕ್ ಅಣ್ಣ, ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಭಾಳ ಖುಷಿ ಅನ್ಸೈತ್ರಿ. ನಾವು ಮೊದಲ BS3 ಓಡಿಸ್ತಾ ಇದ್ವಿ. ಒಂದು 15 ವರ್ಷ ಆಯ್ತು ಕಂಪನಿಯಲ್ಲಿ ಇದ್ದು. 15 ವರ್ಷ SRS ಅಲ್ಲೇ ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ರೂಟ್ ಬಾಗಲಕೋಟೆ ಬಿಟ್ಟು ಯಾವ್ದು ಮಾಡಿಲ್ಲ. ಇದು ಒಂದೇ ರೂಟಲ್ಲಿ? ಇದು ಒಂದೇ ರೂಟಲ್ಲಿ. ನರಗುಂದ, ನವಲಗುಂದ, ಕೊಣ್ಣೂರು, ಕುಳಗೇರಿ, ಹುಬ್ಳಿ, ಬೆಂಗಳೂರು ಇದೇ ರೂಟ್ ಫಿಕ್ಸ್ ಮಾಡಿದ್ದೀನಿ. ಹೊಸ ಗಾಡಿ ಬಗ್ಗೆ ಪ್ಯಾಸೆಂಜರ್ ಏನು ಕೇಳ್ತಾರೆ ನಿಮ್ಗೆ ಇವಾಗ? ಈಗೆಲ್ಲ ಅವರಿಗೂ ಒಂದು ಪ್ಯಾಸೆಂಜರ್ ಖುಷಿ ಅನ್ಸೈತ್ರಿ. ಮುಂಚೆ ಎಲ್ಲ ಹಳೆ ಗಾಡಿ ಓಡಿಸ್ತಿದ್ವಲ್ಲ, ಹಳೆ ಗಾಡಿ ಕೇಳ್ತಿದ್ರು. ಎಲ್ಲ ಹೊಸ
ಕಂಪ್ನಿ ಬರಾಕತ್ತು, ನೀವು ನಿಮ್ಮ ಕಂಪ್ನಿ SRS ಯಾವಾಗ ಬರ್ತಾವೆ ಹೊಸ ಅಂತ ಕೇಳಿದರು. ಬರ್ತಾವ್ರಿ ಸಣ್ಣದ್ರಾಗ ಅಂತ ಹೇಳಿದ್ವಿ. ಇವಾಗ ಒಂದು 4 ಟ್ರಿಪ್ ಆಯ್ತು ಬಂದು. ಎಲ್ಲ ಪ್ಯಾಸೆಂಜರಿಗೂ ಭಾಳ ಖುಷಿ ಅನಿಸೈತ್ರಿ. ಇವಾಗ ಟೋಟಲ್ ಎಷ್ಟು ಗಾಡಿ ಬಂದವಣ್ಣ ಇವಾಗ ಪ್ರೆಸೆಂಟಿಗೆ? ಈ ಪ್ರೆಸೆಂಟಿಗೆ 12 ಗಾಡಿ ಬಂದಿದ್ದು. 12 ಗಾಡಿ ಬಂದಿದ್ದಾರೆ. ಹ್ಞೂ ರೀ. ಸೊ ಅದ್ರಲ್ಲಿ ಬಾಗಲಕೋಟೆ ಹೊಸ ಗಾಡಿ ಬಿಟ್ಟಿದ್ದಾರೆ. ಹ್ಞೂ ರೀ. ಅಂದರೆ ಪ್ಯಾಸೆಂಜರ್ ಎಲ್ಲೆಲ್ಲಿ ಹೊಸ ಗಾಡಿ ಅಂದ್ರೆ ಅಲ್ಲೆಲ್ಲ ಹೊಸ ಗಾಡಿ ಬಿಟ್ಟಿದ್ದಾರೆ. ಇನ್ನು ಒಂದು 30-35 ಗಾಡಿ ಬರೋದು ಹೊಸವು. ಆಲ್ರೆಡಿ ರೆಡಿ ಇದಾವೆ. ಬಟ್ ಹಂಗೆ ಬಂದ ರೆಡಿ ಆದಂಗೆ ಬಂದಾಗೆಲ್ಲ ರೆಡಿ ಬರ್ತಾವೆ. ಬನ್ನಿ ಅಣ್ಣ, ಇವತ್ತು ಬ್ಯಾಂಗ್ಳೂರಿಂದ ನವಲಗುಂದಕ್ಕೆ ನಿಮ್ಮ ಬಸ್ಸಲ್ಲಿ ಫುಲ್ ಒಂದು ಜರ್ನಿ ವಿಡಿಯೋ ಮಾಡ್ತೀನಿ. ಬನ್ನಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಪ್ಯಾಸೆಂಜರ್ಗೆ. ಥ್ಯಾಂಕ್ಸ್ ಅಣ್ಣ ಅಶೋಕಣ್ಣ. ಸರ್, ಓಕೆ ಸರ್. ಹಾಟ್ ಸೀಟ್ ಒಳಗೆ ಅಶೋಕಣ್ಣ ಡ್ರೈವಿಂಗ್ ಮಾಡತ್ತಾರ. ಟೈಮ್ ಬಂದು ಕರೆಕ್ಟಾಗಿ 9:30 ಆನಂದರಾವ್ ಸರ್ಕಲಿಂದ 30 ಗಾಡಿ ಅಂದ್ರೆ 9:30 ಡಿಪಾರ್ಚರ್ ಟೈಮಿಂಗ್ ಇರುತ್ತೆ. ಸೊ ನಂಗೆ ರೀಚಿಂಗ್ ಟೈಮ್ ಬಂದು ಬೆಳಗ್ಗೆ 6:30 ಅಂತಿದೆ ಹುಬ್ಳಿ, ನವಲಗುಂದ. ಸೊ ಮಿಡ್ಲ್ ಏನೋ ಟ್ರಾಫಿಕ್ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಬರ್ರಿ. ಸೊ ಮುಂದ್ಗಡೆ ಆನಂದ ಹೊಂಟಿದೆ ನೋಡಿ. ಇವಾಗ ಕಾಣಿಸ್ತಾ ಇದೆ ನೋಡಿ. ಸೊ ಈ ಥರ ಏನಾದ್ರು ಜಾಮ್ ಆದಾಗ ಟೈಮ್ ಲೇಟ್ ಆಗುತ್ತೆ. ಮುಂದೆ ನೋಡಿ ಇಲ್ಲಿ ಕಾಣುತ್ತಾನ ಅದರೊಳಗೆ. ಹತ್ತು ಗಂಟೆ 10 ನಿಮಿಷ 4 ಗಂಟೆ ಬಾಳೆ ಸಿಗ್ನಲ್. ಹೊಸ ಗಾಡಿ ಮತ್ತೆ ನಾವು ಬಂದು ಮಾಡ್ತೀನಿ, ಏನೇನು ಮಾಡ್ತಾರೆ ನಾವು ಬರೋಣ. ಬೆಂಗಳೂರು BMTC ಎಲೆಕ್ಟ್ರಿಕಲ್ ಬಸ್. ಮೂರನ್ನ ಗಾಡಿ ಗಾಡಿ ಎಲ್ಲ ಬೆಳೆಯೋದು ಬಸ್ಸಲ್ಲಿ ನಾವು ಇಲ್ರಿ ಆ ಕಡೆ ಅದಾರ ರೀ. ಸಿಟಿ ದಾಟಿಂದ ಎಷ್ಟಾಗುತ್ತೆ ಏನೋ ತೋರಿಸ್ತೇನೆ ಟೈಮ್. ಸಿಟಿ ದಾಟಿ ಕರೆಕ್ಟಾಗಿ ಪಾರ್ಲೇರ್ ಟೋಲು ದಾಟಿ ಬಂದು ಕರೆಕ್ಟಾಗಿ 10 ಗಂಟೆ 38 ನಿಮಿಷ, ಹೆಚ್ಚು ಕಮ್ಮಿ 1 ಅವರ್ ಹೋದಂಗೆ ಆಯ್ತು. ಆನಂದರಾವ್ ಸರ್ಕಲಿಂದ ಸಿಟಿ ದಾಟಕ್ಕೆ. ಸೊ BS6 ಹೊಸದಾಗಿ ಹೆಂಗೆ ಓಡುತ್ತೆ ಬರ್ರಿ. ಹನ್ನೊಂದು 33 ತುಮಕೂರು. ಇದೆ ತುಮಕೂರು ಟೋಲ್. ಸೊ ಈ ಕಡೆಯಿಂದ ಇಲ್ಲೇ ಒಂದು ವಾಶ್ರೂಮ್ ಬ್ರೇಕ್ ಅಂತಾರೆ, ಬಟ್ ಊಟ ಮಾಡೋರು ಮಾಡ್ಬೋದು, ಟೈಮ್ ಇರುತ್ತೆ. ಗಾಡಿ KA01AS 2215. ಒಂದು 20 ನಿಮಿಷ ಆದಮೇಲೆ ಮತ್ತೆ ಗಾಡಿ ಮುಂದ್ಗಡೆ ಏನೋ ಇಲ್ಲಿ SRS, ಇಲ್ಲಿ KSRTC ಸುಮಾರು ಬಸ್ಸಸ್ ನಿಲ್ತಾವೆ. ಬರೀ ಒಂದು 20 ನಿಮಿಷ ಆದಮೇಲೆ ತೆಗಿತಾರೆ, ಸ್ಟಾರ್ಟ್ ಮಾಡಿ ನೋಡಿ. ಮಾಡಿ ಆಲ್ರೆಡಿ ಗಾಡಿ ಬಂತ 12:20 ಟೈಮಿಂಗ್.
ರೈಡ ಮುಗಿಸ್ಕೊಂಡು ಶಿರಾ ಟೋಲ್ ಹತ್ರ ಬಂದ್ವಿ ಕರೆಕ್ಟಾಗಿ 12 ಗಂಟೆ 45 ನಿಮಿಷ. ಸೊ ಇಲ್ಲೊಂದು ಸ್ವಲ್ಪ ಟೋಲ್ ಎಲ್ಲ ದಾಟಿದ ಮೇಲೆ ನಾವು ಹೋಗಿ ಬಾಚ್ಕೊಳ್ಳೋಣ. ನೈಟ್ ಡ್ಯೂಟಿ ಇವ್ರದ್ದು ಅಣ್ಣ ಈಗ, ಮತ್ತು ಬೆಳಗ್ಗೆ ಶಿಫ್ಟ್ ಚೇಂಜ್ ಆಗುತ್ತೆ. ಬಸ್ ಇದೆ, ಟೂರಿಸ್ಟ್ ಬಸ್. ಬೆಂಗಳೂರು ಮುಂಡ್ರಗಿ. ಸೊ ಮತ್ತು ಬೆಳಗ್ಗೆ ಈ ಬಂಕಾಪುರ ಟೋಲು ಇಲ್ಲಾಂದ್ರೆ ಹುಬ್ಬಳ್ಳಿ ಟೋಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. Good night, see you tomorrow. ಸೊ ಫಸ್ಟ್ ಟೈಮ್ ನಾನು ಬೇರೆದವ್ರನ್ನೆಲ್ಲರೂ ಮಲ್ಕೊಂಡವ್ರನ್ನ ಮುಂದಿನ ಶಾಪ್ಗೆ ಕರ್ಕೊಂಡಿದ್ದೆ. ಬಟ್ ಇವತ್ತು ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಗೈತಿ. ಏನಕ್ಕಂದ್ರೆ ಡೈರೆಕ್ಟ್ ನರಗುಂದಕ್ಕೆ ತಂದು ಇಳಿಸ್ಬಿಟ್ಟ ಅಣ್ಣ. ನವಲಗುಂದ ಕೇಳಬೇಕು, ನಾನು ಹುಬ್ಳಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಂತಿತ್ತು ಅದು ಬಿಟ್ಟು, ಅಥವಾ ಬಂಕಾಪುರ ಟೋಲ್ಗೆ. ಬಟ್ ಎಲ್ಲ ಸ್ವಲ್ಪ ಇನ್ಕಂಪ್ಲೀಟ್ ಆಯ್ತು ವೀಡಿಯೋ. ಇರಲಿ ಅಂದ್ರೆ ಶಿರಾ ಟೋಲ್ ದಾಟಿದ ಮೇಲೆ ಸ್ವಲ್ಪ ಮಲ್ಕೊಂಬಿಟ್ಟೆ. ಹಾಗಾಗಿ ನನಗೂ ನಿದ್ದೆ ಇರಲಿಲ್ಲ, ಫುಲ್ ಮಲ್ಕೊಂಡೆ. ಅಣ್ಣ ಟೈಮಿಂಗ್ ಕರ್ಕೊಂಬಂದ್ರಿ ಕರೆಕ್ಟಾಗಿ. ಬಟ್ ಇರಲಿ, ನಾನೇ ಎದ್ದು ಬರ್ಬೇಕಾಗಿತ್ತು, ನಾನು ಹಂಗೆ ಮಲ್ಕೊಂಬಿಟ್ಟೆ. ಸೊ ಹಂಗಾಗಿ ನರಗುಂದಕ್ಕೆ ಬಂದು ಹೇಳಿದೆ. ಇರಲಿ, ಬಟ್ ಮಿಕ್ಕಿರೋದಿಲ್ಲ ಟೈಮಿಂಗೆಲ್ಲ ಒಂದು ಟೈಮೆಲ್ಲ ಕರೆಕ್ಟಾಗಿ ಕರ್ಕೊಂಬಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಹೆಚ್ಚು ಕಮ್ಮಿ ಆಗಿರ್ತಾವೆ ಟೈಮ್. ನಾವು ಮಲ್ಕೊಂಡಿರ್ತೀವಿ, ಅವ್ರಿಗೂ ನೆನಪಿಲ್ಲ. ಸೊ ಹಂಗಾಗಿ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲಿಂದ 20 ಕಿಲೋಮೀಟ್ರ್ ವಾಪಸ್ ಹೋಗ್ಬೋದು ಅಷ್ಟೇ. ಅಣ್ಣ ಬರ್ತೇನೆ, ಫೋನ್ ಮಾಡ್ತೇನೆ. ಸೊ ಕ್ಲೀನರ್ ಇದ್ದರೆ ಅವ್ರು ಕರೆಕ್ಟಾಗಿ ಹೇಳಿ ಇಳಿಸ್ತಿದ್ರು. ಬಟ್ ಕ್ಲೀನರ್ ಇಲ್ಲ ಇವತ್ತು. ಸೊ ಹಾಗಾಗಿ ಅವ್ರು ನೆನಪಾರು ಕರ್ಕೊಂಡು ಇರಲಿ. ಮತ್ತು ಇಲ್ಲಿಂದ ವಾಪಸ್ ಹೋಗ್ಬೇಕು ನಾನು. ಟಿಕೆಟ್ ರೇಟ್ ಬಂದು ಜಸ್ಟ್ 555 ರೂಪಾಯಿ. ಡಿಸ್ಟೆನ್ಸ್ ಬಂದು 450+ ಆಗುತ್ತೆ. ಸ್ವಲ್ಪ ವಿಡಿಯೋ ಇನ್ಕಂಪ್ಲೀಟ್ ಆಗೈತಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಅವ್ರು ಬಸ್ಸಿಂದು ಏನು ಅನ್ಸಂತ ಸ್ವಲ್ಪ ಕಮೆಂಟ್ಸ್ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತು ಇಲ್ಲಿಂದ ವಾಪಸ್ ನಾನು ನಮ್ಮ ಊರ ಕಡೆ ಪಯಣ ಬೆಳೆಸ್ಬೇಕು. 20 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟೇನೆ. ಸೊ ಹೆವಿ ನಿದ್ದೆ ಅಂದರೆ ನಿನ್ನೆ ನಾನು ಬೇರೆ ಕಡೆ ಲಾಗ್ ಮಾಡೋಕ್ಕೆ ಹೋಗಿದ್ದೆ, ಅದನ್ನು ಮುಗಿಸ್ಕೊಂಡು ಬಂದೆ. 12:30 ಹೆಚ್ಚು ಕಮ್ಮಿ 1 ಗಂಟೆಗೆ ಮಲ್ಕೊಂಡೆ ನಾನು. ಸೊ ಇದು ನರಗುಂದ ಬಸ್ ಸ್ಟಾಪ್ ನೋಡಿರಿ. ಯಾರು ನರಗುಂದ ಬಸ್ ಸ್ಟಾಪ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡ್ರಿ. ಇನ್ಕಂಪ್ಲೀಟ್ ಆಗಿಲ್ಲ ಅಂದರೂ ಬೇರೆದವ್ರು ಸ್ವಲ್ಪ ವೀಡಿಯೋ ಹಾಕಿ ತೋರಿಸ್ತೇನೆಲ್ಲ. ನಮ್ಮ ನವಲಗುಂದ, ಇದು ನರಗುಂದ. ಬರೀ 505 ರೂಪಾಯಿ ಅಂದ್ರೆ ಟಿಕೆಟ್ ರೇಟ್ ಎಕ್ಸಾಕ್ಟ್ ಇರಲ್ಲ. ವೀಕ್ ಡೇಸ್ ಮೇಲೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಡಿಸ್ಟೆನ್ಸ್ ಬಂದು 450. ರೈಡಿಂಗ್ಸ್ ಬಂದು ಇವಾಗ ಸ್ವಲ್ಪ ರೈಡಿಂಗ್ಸ್ ಬಗ್ಗೆ ಕೇಳಿಬಿಡಿ, ಯಾವ್ದು ಕಮ್ಮಿ ಐತಿ. ಓಕೆ, ಕಮೆಂಟ್ಸ್ ಒಳಗೆ ಹೇಳ್ರೋಣ ಏನಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಳ್ಳಿ ನೆಕ್ಸ್ಟ್ ಯಾವ ಕಂಪ್ನಿದು ಯಾವ ಬಸ್ಸಿಂದ ಏನಾದ್ರು ವೀಡಿಯೋ ಇದ್ದರೆ ಅದನ್ನು ಕೂಡ ಹೇಳ್ರಿ.